ಬನ್ನಿ, ಇದೀಗ ನಮ್ಮ ಜೊತೆ ಶಾಸಕರಾದ ರಂಗನಾಥ್ ಅವರು ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ರಾಜ್ಯಪಾಲರದು ಭಾಷಣ ಮಾಡಬೇಕಾದಂಥದ್ದು ಎಲ್ಲ ಒಂದು ಕಡೆ ಕರ್ತವ್ಯ ಲೋಪ ಆಗಿದೆ ಅನ್ನೋದನ್ನು ನಮ್ಮ ಭಾವನೆ. ಸಾಧಾರಣವಾಗಿ ಭಾಳ ವರ್ಷದಿಂದ ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಸರ್ಕಾರದವ್ರು ಕ್ಯಾಬಿನೆಟರು ಏನು ಪ್ರಿಪೇರ್ ಮಾಡ್ತಾರೆ ಅದನ್ನು ಭಾಷಣ ಮಾಡೋಂಥದ್ದು ಸ್ವಾಭಾವಿಕ. ಆ ವಿಚಾರದಲ್ಲಿ ನಮಗೆ ಭಾಳಷ್ಟು ನೋವಾಗಿದೆ. ಸಂವಿಧಾನ ಎತ್ತಿ ಹಿಡಿಯೋದ್ರಲ್ಲಿ ನಮ್ಮ ಗವರ್ನರವರು ಲೋಪ ಆಗಿದೆ ಅನ್ನೋದು ವಿಚಾರಕ್ಕೆ ನಮಗೆ ಈ ವಿಚಾರದಲ್ಲಿ ನಾವು ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರದ ಆಜ್ಞಾ ಮೇರೆಗೆ ಪ್ರತಿಯೊಂದು ರಾಜ್ಯದ ಮೇಲೆ ಗವರ್ನರ್ ಮೂಲಕ ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಆರೋಪವನ್ನು ಮಾಡ್ತಾ ಇರೋಂಥದ್ದು ನಾವು. ಅಂದರೆ ಸರ್, ಈಗ ಈ ವಿಚಾರದಲ್ಲಿ ಮುಂದಿನ ಹೋರಾಟ ಯಾವ ಸರ್? ಅದೇ ನಮ್ಮ ಅಧ್ಯಕ್ಷಗಳು ಮತ್ತು ಮುಖ್ಯಮಂತ್ರಿಗಳು ಯಾವ ರೀತಿ ನಿರ್ದೇಶನ ಕೊಡ್ತಾರೆ ಅದರಂತೆ ನಾವು ಮುಂದೆ ಹೋಗ್ತೇವೆ. ಕೇಂದ್ರ ಸಚಿವ ಸರ್ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಆರೋಪ ಮಾಡ್ತಾರೆ ಸರ್, ಕಾಂಗ್ರೆಸ್ ಸರ್ಕಾರದ ಆಡಳಿತಗಾರರು ರಾಜ್ಯದಲ್ಲಿ NRG ವಿಚಾರದಲ್ಲಿ ಭ್ರಷ್ಟಾಚಾರ ಆಗ್ತಾಯಿತ್ತು, ಹೀಗಾಗಿ ನಾವು ಕಾಯ್ದೆಯನ್ನು ಬದಲಾವಣೆ ಮಾಡಿದ್ವಿ, ಹೆಸರು ಬದಲಾವಣೆ ಮಾಡಿದ್ವಿ. ಅವರು ಯಾರೂ ಬಂದು ತಳಹಂತದಲ್ಲಿ ಕೂತ್ಕೊಂಡು ಗ್ರಾಮ ಪಂಚಾಯಿತಿಯ ಸಭೆ ಮಾಡಿ ಅಲ್ಲೇನು ನಡೀತಾ ಐತೆ ಅನ್ನೋದನ್ನು ಒಬ್ರಿಗೂ ಗೊತ್ತಿಲ್ಲ, ಇನ್ಕ್ಲೂಡಿಂಗ್ ದ ಕ್ಯಾಬಿನೆಟ್ಟು. ಮತ್ತು ಇಲ್ಲಿ ಇವತ್ತು ಏನಾದರೂ ನಮ್ಮ ಹಳ್ಳಿಯಿಂದ ಗುಳೆ ಬರದೇ ಇದ್ದ ಕಾರಣ ಅಂತ ಅಂದರೆ ನಮ್ಮ UPA ಸರ್ಕಾರದ ಸೋನಿಯಾ ಗಾಂಧಿ ಅವರು ಮಾಡಿಕೊಟ್ಟಿದ್ದಂಥ ಚೇರ್ಮನ್ ಮೇಡಮು ಇವತ್ತು ಒಂದು ಭಾಳಷ್ಟು ವಿಸ್ತೃತವಾದಂಥ ಒಂದು ಉನ್ನತ ಮಟ್ಟದ ಒಂದು ತಳಹಂತದ ರೈತಾಪಿ ಕುಟುಂಬ ವರ್ಗದವ್ರನ್ನ ಒಂದು ಗೌರವಯುತವಾಗಿ ಉಳಿಸುವಂಥ ಒಂದು ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಂತ ಹೇಳಲಿಕ್ಕೆ ಸಂತೋಷ ಆಗುತ್ತೆ. ಅದನ್ನೇ ನಮ್ಮ DK ಸುರೇಶ್ ಸಾಹೇಬರು ಪ್ರತಿಯೊಂದು ವ್ಯವಸ್ಥೆಯಲ್ಲೂ ತಳಹಂತದಲ್ಲಿ ಆಗ್ತಿರೋಂಥ ಉಪಯೋಗವನ್ನು ತೋರಿಸ್ಕೊಟ್ಟು ಇವತ್ತು ಭಾರತ ದೇಶದಲ್ಲೇ ಕನಕಪುರ ಹೈಯೆಸ್ಟ್ ಆಗಿದ್ದಂಥದ್ದು ಇದೆ. ಸೊ ಹಾಗಾಗಿ ದಯವಿಟ್ಟು ಅವ್ರು ಬಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕೂತು ಇದ್ರ ಬಗ್ಗೆ ಆಲೋಚನೆ ಮಾಡೋಂಥದ್ದನ್ನು ನಾನು ಮನವಿ ಮಾಡ್ತೇನೆ. ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಸಾಹೇಬ್ರನ್ನ ಮತ್ತು ಯಾರ್ಯಾರು ಇದ್ರ ಬಗ್ಗೆ ಕಾಮೆಂಟ್ ಮಾಡ್ತಾ ಇದ್ದಾರೆ, ಅದರಲ್ಲೂ ಮಹಾತ್ಮ ಗಾಂಧಿಯವರು ಮಹಾತ್ಮ ಪಿತಾ, ನಮಗೆ ತಂದೆ ಸಮಾನದವರು, ಅಂಥವ್ರ ಹೆಸರನ್ನ ತೆಗೆಯುವಂಥ ಅವಶ್ಯಕತೆ ಏನಿತ್ತು ಅನ್ನೋದು ಪ್ರಶ್ನೆ ಕಾಡ್ತಾ ಇದೆ. ಸೊ ಹಾಗಾಗಿ ಈ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ನಾವು ಕಾಂಪ್ರಮೈಸ್ ಇಲ್ಲ ಅನ್ನೋದೇನು, ರಾಜಿ ಇಲ್ಲ ಅನ್ನೋ ವಿಚಾರನ ಹೇಳಲಿಕ್ಕೆ ಇಚ್ಛೆಪಡ್ತೇನೆ ನಾನು. ಸರ್, ಈಗ ಯಾದಗಿರಿ ಜಿಲ್ಲೆ ಒಂದು ಪ್ರಸ್ತಾಪ ಮಾಡ್ತಾರೆ ಸರ್. ಯಾದಗಿರಿ ಜಿಲ್ಲೆಯಲ್ಲಿ ಸೀರೆ ಉಟ್ಕೊಂಡು ಪುರುಷರು NRG ಕೆಲಸದಲ್ಲಿ ಭಾಗಿಯಾಗ್ತಾರೆ. ಸೊ ಈ ರೀತಿಯಾಗಿ ಭ್ರಷ್ಟಾಚಾರ ನಡೀತಾ ಇದೆ ಈ ಸರ್ಕಾರದಲ್ಲಿ ಅಂತ. ರೀ, ಇವತ್ತು ಭಾರತ ದೇಶದಲ್ಲೇ ಸುಮಾರು 60% ರೈತರಿದ್ದಾರೆ. ಸುಮಾರು 60 ಕೋಟಿ ಜನ ಮಾಡೋಂಥ ವ್ಯವಸ್ಥೆಯಲ್ಲಿ ಸಣ್ಣ ಪುಟ್ಟ ಲೋಪದೋಷ ಆಗುತ್ತೆ. ಇವತ್ತು ಅವ್ರದಲ್ಲೇ ಎಷ್ಟೆಷ್ಟು ಬಿಸ್ನೆಸ್ ಮೆನ್ಗಳು ಸೆಂಟ್ರಲ್ ಗೌರ್ಮೆಂಟಲ್ಲಿ ಕೊಟ್ಟಿರೋಂಥ ಏಜೆನ್ಸಿಗಳು ಫ್ರಾಡ್ ಆಗಿದೆ, ಅದ್ರ ಬಗ್ಗೆ ಆಲೋಚನೆ ಮಾಡಲಿ. ಒಬ್ಬ ರೈತ ಯಾವುದೋ ಒಂದು ಸಣ್ಣದೊಂದು ಕೆಲಸ ತಪ್ಪಾಗಿದೆ ಅನ್ನೋದನ್ನೇ ದೊಡ್ಡ ತೆಗೆದುಕೊಂಡು ರೈತನಿಗೆ ತೊಂದರೆ ಕೊಡೋಕ್ಕೆ ನೀವು ಕಾನೂನೇ ಬದಲಾವಣೆ ಮಾಡಿಬಿಟ್ಟು, ಹೆಸರನ್ನೇ ಬದಲಾವಣೆ ಮಾಡಿಬಿಟ್ಟು ಸಂವಿಧಾನಕ್ಕೆ ಅಪಮಾನ ಮಾಡಿದ್ರೆ ಅದು ನೋಡ್ಕೊಂಡಿರ್ಬೇಕಾ ನಾವು? ಅದು ಯಾರು ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ, ನಾವು ಅದನ್ನು ಎಂಕ್ವೈರಿ ಮಾಡಿ ಅಂತ ಕೇಳ್ತೀವಿ. ಅಂದರೆ ಹಣ ದುರುಪಯೋಗ ಆಗ್ತಾ ಇತ್ತು ಸರ್. ರೀ, ಇವತ್ತು ಅವರು ತೋರಿಸ್ತಾ ಇರೋಂಥದ್ದು ಸಣ್ಣದ ಒಂದು ಕಾಂಪ್ಲಿಕೇಶನ್ನ ಎತ್ತಿ ಹಿಡಿದು ಅವ್ರಿಗೆ ಬೇಕಾದಂಥ ಧಾರ್ಮಿಕವಾಗಿ ಹಿಂದೂಯಿಸಮ್ ಅನ್ನೋದನ್ನು ತರಲಿಕ್ಕೆ ಹೊರಟಿರೋಂಥದ್ದನ್ನು ನಾವು ಖಂಡನೆ ಮಾಡ್ತೀವಿ. ನಾವು ಇದು ಯಾವ ವಿಚಾರದಲ್ಲಿ ಮಹಾತ್ಮ ಗಾಂಧಿ ಅವ್ರ ಹೆಸರಿತ್ತು, ಅವ್ರಿಗೇನಾದ್ರು ತಪ್ಪಾಗಿದ್ದರೆ ಇನ್ನು ಸುಮಾರು 99% ರೈತರುಗಳು ಉಪಯೋಗ ಪಡ್ತಾರಲ್ಲ, ಅದ್ರ ಬಗ್ಗೆ ಆಲೋಚನೆ ಮಾಡೋಕ್ಕೆ ಹೇಳಿ. ಸರ್, ಈಗ ದಾವೋಸ್ನಲ್ಲಿ DK ಶಿವಕುಮಾರ್ ಅವರು ಹೇಳಿದರು ಸರ್, ಪ್ರತಿಫಲಕ್ಕೆ ಎಂದು ಹಿನ್ನಡೆ ಆಗಲ್ಲ, ಹೈಕಮಾಂಡ್ ನಾಯಕರು ಕೈ ಬಿಡಲ್ಲ ಅನ್ನೋ ಮಾತು ಭಾಳ ಸಲ ಹೇಳ್ತಾ ಇರ್ತಾರೆ. ಶ್ರಮ ಹಾಕಿ ನಿಮ್ಮ ನಂಬಿಕೆ ಇಟ್ಕೊಂಡು ಇವತ್ತು ಪಕ್ಷದ ನಂಬಿಕೆ ಮೇಲೆ ಕೆಲಸ ಮಾಡಿ ಅಂತೇಳಿ ಅವರು ಅದೇ ರೀತಿ ಮಾದರಿಯಾಗಿದ್ದಾರೆ. ಅದನ್ನು ನಮಗೆ ಪ್ರತಿಪಾದಿಸ್ತಾ ಇದ್ದಾರೆ ಸದಾಕಾಲ. ನಾವು ಅದನ್ನು ನಂಬಿಕೊಂಡಿದ್ದೇವೆ. ಹಾಗೆ ನಮ್ಮ ಹೈಕಮಾಂಡವರು ಸಹ ಈ ಶ್ರಮಕ್ಕೆ ಏನು ಯಾವ ರೀತಿ ಕೆಲಸ ಮಾಡಿರೋಂಥ ವಿಚಾರ ಆಗಲಿ, ತ್ಯಾಗದ ವಿಚಾರ ಆಗಲಿ, ಅದನ್ನು ಯಾವುದೂ ಅಲ್ಲಗಳೆಯದಲೇ ಅವರಿಗೆ ಒಂದು ಅವಕಾಶವನ್ನು ಮಾಡಿಕೊಡ್ತಾರೆ ಅಂತ ನಾವೆಲ್ಲ ಆಶಾಪೂರ್ವಕವಾಗಿ ಕಾಯ್ತಾ ಇದ್ದೇವೆ. ಪ್ರತಿ ಸಲ ಹೇಳ್ತಾರೆ ಸರ್, ಅವಾಗ ಹೇಳ್ತಾರೆ ಸರ್. ಇಂಡೈರೆಕ್ಟ್ ಆಗಿ ಏನು CM ಪೋಸ್ಟಿಗೆ ಮತ್ತಷ್ಟು ಡಿಮಾಂಡ್ ಇಡ್ತಾ ಇದ್ದಾರೆ ಸರ್, ಒತ್ತಡ ಇರ್ತಾ ಇದ್ದಾರೆ ಹೈಕಮಾಂಡ್ ಮೇಲೆ. ಏನು ಸರ್? ರೀ, ಅದೆಲ್ಲ ನಾವು ಬೀದಿಲಿ ಚರ್ಚೆ ಮಾಡೋಂಥದ್ದಲ್ಲ. ಅದೇನು ಆಗಿರೋಂಥ ಒಪ್ಪಂದಗಳು ಹೈಕಮಾಂಡಲ್ಲಿ ಮಾಡಿರೋಂಥ ವಿಚಾರಗಳು, ಅದನ್ನು ಎತ್ತಿ ಹಿಡಿತಾರೆ ಅಂತ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಆಶಾಭಾವನಲ್ಲಿ ನಾವಿದ್ದೀವಿ. ಸೊ ಒಟ್ಟಿನಲ್ಲಿ DK ಶಿವಕುಮಾರ್ ಯಾವಾಗ CM ಆಗ್ತಾರೆ ಅನ್ನೋ ಸರ್ ನಿಮ್ಮ ವಿಚಾರ? ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡೋಂಗಿಲ್ಲ, ನೋಟಿಸ್ ತೊಗೊಂಡಿದ್ದೀನಿ. ಧನ್ಯವಾದಗಳು. ಇವಿಷ್ಟು ಶಾಸಕರಾದ ರಂಗನಾಥ್ ಅವರ ಮಾತುಗಳು. ವಿಡಿಯೋ ಜರ್ನಲಿಸ್ಟ್ ಅರುಣ್ ಜೊತೆ ಪ್ರಹ್ಲಾದ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.